ಪಾಪು ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಬಂದೈತೆ. ನನಗೆ ಮಮ್ಮಿ ಬಳೆ ಕೊಡಿಸುತ್ತೆ. ಬಳೆ ಅಂಗಡಿಗೆ ಹೋದ್ಸಲ ದೊಡ್ಡ ಅಂಗಡಿ ಕರ್ಕೊಂಡೋಗಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅಲ್ಲೇನೇನೋ ಐತೆ, ಎಷ್ಟೊಂದು ಥರ ಐತೆ ಗೊತ್ತಾ ಪಪ್ಪು. ಬಳೆ ಐತೆ, ನೆಕ್ಲೆಸು, ಡಾಬು, ಆಮೇಲೆ ಚೋಲಿ ಉದ್ದೆ ಕರ್ಕೊಂಡೆ ಕತ್ಲತ್ತೆ ಆಗ್ತದಲ್ಲ ಆ ಥರ ದೊಡ್ಡ ಉಂಟಿ ಚಿಕ್ಕರು. ಒಟ್ಟಿನಲ್ಲಿ ನಮ್ಮಂತೆ ಮಕ್ಕಳು ಹಾಕೊಳ್ಳೋದೆಲ್ಲ ಐಟಮು ಸಿಗುತ್ತೆ. ಲಿಪ್ಸ್ಟಿಕ್ಕು, ಉಗುರು ಬಣ್ಣ, ಏನೇನೋ ಇಕ್ಕವ್ರೆ. ಈ ಸಲ ಹೋದಾಗ ನಾನೆಲ್ಲ ತಗೋತೀನಿ. ಎಲ್ಲ ತಗೋಬಿಟ್ಟು ಎಲ್ಲ ತಗೊಂಡ್ಬಿಡ್ತೀನಿ. ಲಾಸ್ಟ್ ಟೈಮ್ ಒಂದು ಅಂಗಡಿಗೆ ಹೋಗಿದ್ದೆ, 500 ರೂಪಾಯಿ ಬಿಲ್ ಮಾಡಿದ್ದೆ. ಲಿಪ್ಸ್ಟಿಕ್ಕು ಏನೇನೋ ತಗೊಂಡಿದ್ದೆ ಚಿಕ್ಕದು. ಈ ಸಲ ನಾನು ಹೋಗಿ ಬಳೆಗಳು ತಗೊಂಡ್ಬಿಡ್ತೀನಿ. ಬಳೆ, ಚುಂಕಿ, ಸೆಟ್ಟು, ಆಮೇಲೆ ಕಪ್ ಹಾಕೊಳ್ಳೋದು, ಮೇಕಪ್ ಸೆಟ್ ಅವೆಲ್ಲ ತಗೋತೀನಿ. ನಮ್ಮ ಮಮ್ಮಿ ನಾನು ಕರ್ಕೊಂಡೋಗ್ತಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳೆ ತಗೋಣ ಅಂತ ಇತ್ತು. ನಾನು ಕರ್ಕೊಂಡೆ ಹೋಗಿ ನಾನು ಹೋಗಿ ತಗೊಂಬರ್ತೀನಿ. ಅಪ್ಪ ನಿಮಗೂ ಏನಾದ್ರು ತಗೊಂಬರ್ತೀನಿ. ನಾನು ಈಗ ಆಟ ಅಯ್ಯೋ ಮೊನ್ನೆ ಬಳೆ ಶಾಪ್ ಹನುಮನಗರದಲ್ಲಿ 500 ರೂಪಾಯಿ ಮೇಲೆ ಇನ್ನು ಮಹಿಳಾ ಬ್ಯಾಂಗಲ್ ಸ್ಟೋರ್ ಕರ್ಕೊಂಡು ಕಂಡು 5,000 ಮಾಡಿಬಿಡ್ತಾಳೆ ಬಿಲ್ಲು. ಇಲ್ಲೇ ಬಿಟ್ಬಿಟ್ಟು ಅವ್ರ ಅಣ್ಣನ ಜೊತೆ ಆಟ ಆಡೋಕೆ ಬಿಟ್ಬಿಟ್ಟು ಹೆಂಗೂ ನಮ್ಮ ಫ್ರೆಂಡ್ ಜೊತೆ ಹೋಗ್ತೀನಿ ಶಾಪ್ಗೆ ಹೋಗ್ತೀನಿ ಅಂದರೆ ಎದ್ರುಕೋತಾಳೆ ಇಂಜೆಕ್ಷನ್ ಅಂದರೆ. ಅದು ಬಿಟ್ಬಿಟ್ಟು ನಾನೇ ಹೋಗಿ ಇವ್ರಿಗೇನು ಬೇಕೋ ನನಗೇನು ಬೇಕೋ ಎಲ್ಲ ತಗೋಬರ್ತೀನಿ. ಸವಾಸನೇ ಬೇಡ. ನೈಸ್ ಮಾಡಿ ಅವ್ರ ಅಣ್ಣನ ಜೊತೆ ಅಂಗಡಿಗೆ ಕಳಿಸ್ಬಿಡ್ತೀನಿ. ನಾನು ಎಷ್ಟೊತ್ತಾದ್ರೂ ಬರ್ಬೋದು ತಗೊಂಡು ಶಾಪಿಂಗ್ ಮಾಡ್ಕೊಂಡು. ಮಂಜು ಮಂಜು ಪಾಪ ಮಮ್ಮಿ ಎಲ್ಲಿದ್ಯಾ? ಆಟ ಆಡ್ತಿದ್ಯಾ? ಪಾಪ ಜೊತೆ ಗುಮ್ಮ ಆಟ ಆಡ್ತಿದ್ವಿ ಮಮ್ಮಿ. ಏನು ಲಿಪ್ಸ್ಟಿಕ್ ಎಲ್ಲ ಬರ್ಕೊಂಡಿದ್ಯಾ? ನಾನು ಹಬ್ಬ ಆಗಿದ್ದೀನಿ ಬರ್ಕೊಂಡು ಬೊಟ್ಟು ಎಲ್ಲ ಇಕ್ಕೊಬಿಟ್ಟಿದ್ಯಾ? ಮಮ್ಮಿ ಸುಮ್ಮನೆ ಇಕ್ಕೊಂಡ್ರೆ ಮಮ್ಮಿ ಮನೇಲಿ ಆಟ ಆಡಕ್ಕೆ. ಹಂಗೆಲ್ಲ ಇಕ್ಕೋಬಾರ್ದು. ಎಲ್ಲ ಹೋದಾಗ ಇಕ್ಕೋಬೇಕು. ಬಟ್ಟೆನೂ ಇಕ್ಕೋಬಾರ್ದು. ಸಿಂಪಲ್ ಆಗಿರೋದು ಇಕ್ಕೋಬೇಕು. ಶೋ ಆಗಿರೋದು ಇಕ್ಕೋಬಾರ್ದು. ಸಿಂಪಲ್ ಆಗಿರೋದು ನನ್ನ ಜೊತೆ ಸೈಕಲ್ ಅಂಗಡಿಗೆ ಹೋಗಿರು ರಾಮಕೃಷ್ಣ ಡಿಮೋನಿನ ಜೊತೆ. ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಹುಷಾರಿರುತ್ತೆ ಇಂಜೆಕ್ಷನ್. ನಾನು ಬರ್ತೀನಿ. ನೀವು ಸುಮ್ಮನೆ ಸುತ್ತೋದಕ್ಕೆ ಬಾ. ಬೇಡಪ್ಪ ನೀನು ಚುಚ್ಚಿಸ್ಬಿಟ್ಟೆ ಡಾಕ್ಟರ್ಗೆ. ಅದಕ್ಕೆ ಬಾ ಕಳ್ಸ್ಬಿಟ್ಟು ನೀನು ಒಬ್ಬಳೇ ಇರೋಣ ಮೊದಲೇ ಹೇಳ್ಕೊಂಡು ಅಂಗಡಿಲಿ ಆಟ ಮಾತಾಡೋಕ್ಕೆ. ಅಂಗಡಿಲಿ ಹೋಗಿ ಅಂಗಡಿ ಆಟ ಆಡ್ಕೊಂಡು ಡಿಮೋನಿನ ಜೊತೆ ಸೈಕಲ್ ಸ್ವಲ್ಪ ಆಟ ಆಡ್ಕೊಂಡಿರು. ನಾನು ನನ್ನ ಫ್ರೆಂಡ್ಗೆ ಇಂಜೆಕ್ಷನ್ ಕಳ್ಸ್ಬಿಡ್ತೈತೆ. ಗೊತ್ತಾಯ್ತಾ? ತಿಂಡಿ ತಗೊಂಡ್ಬರ್ತೀನಿ. ಗ್ಯಾರಂಟಿ ತರ್ತೀನಿ. 2 ತರ್ತೀನಿ ಕಾಸ್ಟ್ಲಿ. ರಾಮಕೃಷ್ಣ ಬಾಯ್ಲಿ. ಮಮ್ಮಿ ಪಾಪ ಬಟ್ಟೆ ಗಲೀಜ್ ಮಾಡಿ. ಪಾಪಗೆ ಅಂಗಡಿ ತಗೊಂಡು ಏನು ಗಲೀಜ್ ಹಿಂಗಾಗಿದೆ. ಅಂಗಡಿ ಕರ್ಕೊಂಡು ಹೋಗ್ತೀನಿ ಮಮ್ಮಿ. ಬೇಡ ಇಲ್ಲೇ ಇಕ್ಕು. ನಾನು ಎಲ್ಲ ನಮ್ಮ ಫ್ರೆಂಡ್ಗೆ ಇಂಜೆಕ್ಷನ್ ಶಾಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಅಂಗಡಿ ಕರ್ಕೊಂಡೋಗಿ ಏನು ತಿಂಡಿ ಕೊಡಿಸ್ಬೇಡ, ನಾನೇ ತಿಂಡಿ ತಗೊಳ್ತೀನಿ. ಕರ್ಕೊಂಡು ಗೊಬ್ಬರ ಇರ್ತೀನಿ ಹೋಗಿ. ಫಸ್ಟ್ ನಾನು ಮಾಡ್ತೀನಿ ಅಂಗಡಿಗೆ ಬಂದು ನೋಡಿ ಅಂಗಡಿಗೆ ಮಾಡ್ತೀನಿ. ನಾನು ತಲೆ ತಿಂತೀನಿ. ಬೇಕು ಚಪ್ಪಲಿ ಆಟ ಆಡ್ತೀನಿ. ಎಲ್ಲ ಹೋಗ್ತೀಯಾ? ಅದು ಮನೆಯಲ್ಲಿ ಮನೆಯಲ್ಲೇ ಇರೋದಾ? ಒಂದು ಕಾಲ್ ಬೇಕು. ಏನೇನು
ಏನಕ್ಕೆ ಕುತ್ಕೊಂಡು ಎಷ್ಟು ತೂಕ ಪಂಚರ್ ಮಾಡಿದ್ಯಾ ತೂಕ ಬರುತ್ತೆ ನಡಿ ಚಿಕ್ಕಡ ಮಳೆ ನಡಿ ಏನಿದು ನನ್ನ ಇಷ್ಟ ನಾನೇನಾರ ಮಾಡ್ತೀನಿ ಹೋಗಲ್ಲ ಏನ್ ಇವೆಲ್ಲ ಇದೇನಂತ ಪಂಚರ್ ಮಾಡಿ ಪಂಚರ್ ನೀನ್ ಮಾಡ್ದ ಎಲ್ಲ ಮಮ್ಮಿ ಕರ್ಕೊಂಡು ಬರ್ತೀನಿ ಕರ್ಕೊಂಬೋಗು ಮಮ್ಮಿ ಬರ್ಮೇಲೆ ನಾನೇನು ಎದ್ರಕೊಳ್ಳಲ್ಲ ಮಮ್ಮಿನೇ ಇರುತ್ತೆ ಇದು ಇಲ್ಲಿ ಇದೆಲ್ಲ ಡುಮೋನ್ ಅಣ್ಣನೇ ಅಂಡಿರೋದು ನನ್ನ ಮೇಲೆ ಹಾಕ್ತಾನೆ ಒಂದು ಆಟ ಆಡ್ಕೊಂಡು ಕೊಡ್ತೀನಿ ಒಂದು ನೀನು ಅದಕ್ಕೆ ಬಿಟ್ಬಿಟ್ಟು ಬಂದಿದ್ಯಲ್ಲ ಇವೆಲ್ಲ ಡುಮೋನ್ನೇ ಹಾಕಿದ್ದು ನಾನು ಬಯಸ್ತೀನಿ ಅಂತ ನೀನೇ ಮಾಡಿದಂತೆ ಇಲ್ಲಪ್ಪ ಸುಮ್ಮನೆ ಆಟ ಆಡ್ಕೊಂಡು ಬೆಲ್ಲ ಹೊಡ್ಕೊಂಡ್ಬಿಟ್ಟಿದ್ದೀನಿ ಏನೇ ಮಾಡ್ತೀನಿ ಓಯ್ ಹೋಗಿ ಮಮ್ಮಿ ಕರ್ಕೊಂಡ್ಬರ್ಬೇಕು ನೋಡಿ ಹಿಂಗೆಲ್ಲ ಇಷ್ಟ ಇದೆ ನೋಡಿ ಇವೆಲ್ಲ ಪಂಚರ್ ಮಾಡಿ ಕರ್ಕೊಂಡು ಒಮ್ಮೆ ಕರ್ಕೊಂಡ್ಬಂದು ಇಲ್ಲಿ ಬಿಡ್ತಾರೆ ಎಲ್ಲ ಅಂಡ್ಬಿಟ್ಟು ಎಲ್ಲ ನೋಡಿ ಕೂದಲ್ಲ ರೆಸ್ಟ್ ಮಾಡಿ ಎಲ್ಲ ಇಂತಾರೆ ಮನೇಲಿ ಕೂತಿರೋದು ಬಿಟ್ಬಿಟ್ಟು ಏನಿದೆ ಮನೆಗೆ ಅಂಗಡಿ ನನ್ನ ಪಾಪ ಬಂದು ಚಾಳಿ ಹೇಳ್ತಾನೆ ನೋಡಿ ಇಲ್ಲಿ ಏನೇನು ಮಾಡಿದೆ ನಿಮ್ಮ ಪಾಪ ಏನ್ ಮಾಡಿದ್ದೆ ಆಟ ಆಡ್ಕೊಂಡು ಅಂತ ಕಳಿಸ್ದೆ ನೋಡಿ ಹಿಂಗೆ ಆಟ ಆಡೋದು ಇದಕ್ಕೆ ಬೇರೆ ಚುಚ್ಚ ಐತಂತೆ ತಿಂಗಳು ತಗೊಂಡು ವಸ್ತುಗೆ ನೋಡಿ ಗಿರಾಕಿದ್ದು ನೋಡಿ ಇದೆಲ್ಲ ಬ್ಲಾಗ್ ಬಿಟ್ಟು ಇದೆಲ್ಲ ಅಂಗಡಿ ಹೋಗಿದೆ ಫುಲ್ ಗೊತ್ತಿರೋದು ಆಟ ಆಡ್ತಾ ಇತ್ತು ಎಲ್ಲ ಸಾಮಾನೆಲ್ಲ ಅಂಗಡಿ ಬೇರೆ ಕಂಡೋರ್ ಮನೆ ಟ್ಯೂಬ್ ಪಂಚ ಮಾಡೋರ ನೋಡು ಅವ್ರಿಗೆ ಎರಡು ಬಿಡ್ತೀನಿ ಮನೆಗೆ ಬಂದಕ್ಷ ಬರಕ್ಕೆ ಕರ್ಕೊಂಡೋದು ಇನ್ಮೇಲೆ ಕಳ್ಸ್ಬೇಡ ಮನೆಗೆ ಅಯ್ಯೋ ನಾನೆಲ್ಲ ಹೋಗಿದ್ದೆ ಬಳ್ಳಾರಿ ಜೊತೆ ಕರ್ಕೊಂಡ್ರೆ 50 ರೂಪಾಯಿ 500 ರೂಪಾಯಿ ಬಿಲ್ ಮಾಡ್ತಾಳೆ ಕರ್ಕೊಂಡು ಹೋಗಿದ್ದೀನಿ ಎಲ್ಲ ಅಂಗಡಿ ಏನು ಮಾಡೋದು ಅವ್ರು ಎತ್ತೀನಿ ಪಾಪು ಏನ್ ಮಾಡಕ್ಕಾಗ್ತದೆ ಎಲ್ಲ ಎತ್ತಿದ್ರಿ ಹೋಗಿ ಸುಳ್ಳು ಹೇಳ್ತದೆ ನೋಡು ಮಮ್ಮಿ ಬರೀ ಸುಳ್ಳು ಹೇಳ್ತದೆ ಗಾಡಿಗೆಲ್ಲ ಚುಟ್ಟಾರ ಇದು ಟ್ಯೂಬ್ ಅದು ಗೊತ್ತಿಲ್ಲ ಗಿರಾಕಿರಂತೆ ನಿಮ್ಮನ್ನ ಹೇಳ್ದ ಎಲ್ಲ ಈ ಥರ ಅಂಡ್ಬಿಟ್ರೆ ಇನ್ನೇನು ಮಾಡೋದು ಬೈದಿರಾ ಹೋಗಿ ಮನೆ ಕರ್ಕೊಂಡು ಹೋಗಿ ಏನ್ ಪಾಪ ಒಂದಿನ ನೋಡ್ಕೊಳಕಲ್ವಾ ಅಪ್ಪಸಿದನು ನನ್ನ ಕರ್ಕೊಂಡ್ರೆ 50 ನೋಡಿ ನೋಡಿ ಸಾಮಾನೆಲ್ಲ ತೆಗ್ದು ಅಂಡಿ 500 ರೂಪಾಯಿ ಬಿಲ್ ಮಾಡ್ತಾರೆ ಬೆಲ್ಲೆಲ್ಲ ಹೊಡಿಯೋದು ಏನು ಮಾಡಕ್ಕಾಗಲ್ಲ ಇಟ್ರಿ ಪಂಪೆಲ್ಲ ಅಂದ್ಬಿಟ್ಟು
ಬೈಸ್ಕೊಂಡು ಏನೋ ತಂದಿದ್ದೀನಿ, ತಿಂಡಿ ಎಲ್ಲ ತಂದಿದ್ದೀನಿ. ನಾನು ಹೋಗಲ್ಲ, ನಾನು ತಿಂಡಿ ಕೊಟ್ಟು ಅಂದೆ, ನಿಂಗೆ ಗೊತ್ತಿಲ್ಲ ಅಂದಿದ್ದೆ ತಗೊಂಡ. ಹೋಳಿಗೆ ಮನೇನ ಇನ್ನ ಓಪನ್ ಆಗಿಲ್ಲ. ಓಪನ್ ಅಂತ ಕೊಡ್ಸಂದಿದ್ದೀರೋ ಅಲ್ಲ ಎತ್ತಿಕ್ಲ ಮದುವೆ ನೋಡ್ಕೊಂಡೆಲ್ಲ ಅದು ಪಾಪ ನನ್ನ ಮತ್ತೆ ಸಾರಿಯಲ್ಲಿ ನೀವು ಎಷ್ಟು ಕಾಟ ಕೊಟ್ಟಿರ್ಬೇಕು ಅವ್ರಿಗೆ. ಮಮ್ಮಿ ಕಾಟ ಕೊಟ್ಟು. ನೀವು ಬಂದ್ರೆ ಊಟ ಹಾಕಲ್ಲ ಆಟ ಇವತ್ತು. ಆಡ್ತಾ ಇದ್ರು ಆಟ ಆಡಿ ನೀನೆಲ್ಲ ಹೋಗಿದ್ದೆ ನನಗೆ. ಯಾಕೆ ಮೀಟಿಂಗ್ ಬಗ್ಗೆ ಗೊತ್ತಿಲ್ಲ ಮಮ್ಮಿ? ಹೌದಾ ಮದುವೆ ಮುಂದೆ ಇದ್ರೆ ಆಟ ಆಡೋರ ಜೊತೆ ಕೊಟ್ಟಿದ್ರೆ ನೀವು ಬಿಟ್ಬಿಟ್ಟು ಎಲ್ಲಾರ ಹೋಗಿ ಏನು ತಂದ್ಕೊಂಡಿಲ್ವ ತಿಂಡಿ ನಿಮಗೆ? ನಾನು ಎರಡು ತಂದಿದ್ದೀನಿ, ನಿಮ್ಗೆ ಯಾರು ಕೊಡಲ್ಲ, ಯಾರು ಹೇಳ್ಬಿಡಪ್ಪ. ಏನೋ ತಂದಿದ್ದೀನಿ, ಸಸ್ಪೆನ್ಸ್ ಏನೋ ತಂದಿದ್ದೀನಿ ಬಾ. ಏನ್ ಮಮ್ಮಿ? ನನಗೆ ಹೇಳಲ್ಲ ನನಗೆ ಮಮ್ಮಿ ನೀನೇ ನನ್ನ ಮಗನ ತಂದ್ಕೊಳಕ್ಕೆ. ಬಾಯ್ ಬಾಯ್ ನಮಗೆ ನಿಮಗೂ ತಂದ್ಕೊಡಲ್ಲ. ನಿಮ್ಗೇನಿರೋ ಗಣೇಶನ ಬಗ್ಗೆ ನನಗೆ ಇವಾಗ ವರಲಕ್ಷ್ಮಿ ಬಗ್ಗೆ. ಸರಿ ಮಮ್ಮಿ, ಅದೇನ್ ತಂದಿದ್ದೆ ನೋಡ್ತೀನಿ. ದೊಡ್ಡ ಗಿಫ್ಟ. ನಿಂಗೆ ಇಷ್ಟ ಆಗೋ ಗಿಫ್ಟೆ ನಡಿ. ಸರಿ ಬಾ ಮಮ್ಮಿ, ಮನೆಗೆ ಇವಾಗ ನಿಂಗೆ ಅರೇಂಜ್ ಮಾಡೋರು ಇವತ್ತು ಊಟ ಕಟ್ ತಿಂಡಿ ಕೊಡ್ತೀನಿ. ಆನೆ ಮೇಲೆ ಒಂಟೆ ಮೇಲೆ ಟು 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 ನಿನ್ನ ಮೇಲೆ ಟು ಯಾವಾಗೂ ಹಂಗೆ ಮಾಡ್ತೀರಾ? ಪಾಪ ಬಿಟ್ಟೋದ ಏನಾರು ಕಿತ್ತ ಮಾಡ್ತೀರಾ ಇಬ್ರು? ಬಂದ್ರೆ ನಿಮಗೆ ಗಾತ್ರ ಬಿಡ್ತೀನಿ. ಕರ್ಕೊಂಡೋಗಿ ಮನೆಗೆ. ಅದೇನೋ ತಂದಿದ್ದೆ ದೋಸೆ. ಇದಕ್ಕೆ ಸರಿ ಹೋಗು. ಕೊಡ್ತೀನಿ. ಇದಕ್ಕೆ ನನಗೆ ಮಮ್ಮಿ ಇಲ್ಲ. ತಿಂಡಿ ಮಮ್ಮಿ. ನೀವು ಇವ್ರು ಕೊಡೋದಂದ್ರೆ ತಿಂಡಿ ಏನು ಕೊಡಲ್ಲ. ಎಷ್ಟೊಂದು ಫಂಕ್ಷನ್ ಮಾಡ್ಬಿಟ್ಟಿದೆ. ಹಿಂಗೆ ಮಾಡೋದು ಬಿಟ್ಟು ನೀನು ಸರಿಗಿದ್ಯಾ? ಮಗಿ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಆಟ ಆಡೋಕೆ ಬಿಟ್ಬಿಟ್ಟು ನೀವೆಲ್ಲ ಹೋಗಿದ್ಯಾ ಸುತ್ತಾಡೋಕ್ಕೆ. ನಾವು ಗಿರಾಕಿ ಬಂದರೆ ನಾನು ಮಸ್ತ್ ಹಾಕ್ಬೇಕು, ನಾವು ಕೈಯಿಂದ ಹಾಕ್ಬೇಕು. ಇನ್ಮೇಲೆ ಕರ್ಕೊಂಬರ್ಬೇಡ ಮುಗಿಗೆ. ಅದು ಮೊದಲೇ ತುಟ್ಟಾಟ ತರಲೆ ಮಾಡ್ತದೆ, ಸ್ವಲ್ಪ ಜಾಸ್ತಿ ತರಲೆ ಮಾಡ್ತದೆ. ಮನೇಲಿ ಸುಮ್ಮನೆ ಇರಲ್ಲ. ಕರ್ಕೊಂಬರ್ಬೇಡ ಇನ್ಮೇಲೆ ಎಲ್ಲರಿಗೂ ಬಿಟ್ಬಿಡು. ಏನೋ ತಂದಿದ್ದೀನಿ ಶಾಪ್ ಹೋಗ್ತಿದ್ದೆ ಅಂತ ಏನ್ ತಂದೆ ಮಮ್ಮಿ ಅಲ್ಲಿಂದ? ಅಲ್ಲಿರ್ಬಾರ್ದು. ಇದೆಲ್ಲ ಮಮ್ಮಿ. ಎಲ್ಲಕ್ಕೆ ಬಿಡ್ತೀನಿ ಮಮ್ಮಿ? ನೋಡು ಪಾಪ, ಇನ್ನೇ ನೀನ್ ಕರ್ಕೊಂಡು ಹೋಗಿ ಅಲ್ಲಿ ಮೇಕಪ್ ಸೆಟ್ ಅದು ಇದು ಅಂತ ಮಾತಾಡ್ತಿದ್ದಲ್ಲ ಕೇಳಿಸ್ಕೊಂಡ. ಅದಕ್ಕೆ ನಾನು ಸರಿ ಹೇಳ್ಬಿಟ್ಟು ಯಾರಿಗಾರು ಬಲೆ ಮಮ್ಮಿ? ನೋಡು ಪಾಪ, ನಿಮ್ಗೆ ಅಂತ ತುಂಬಾ ಚೆನ್ನಾಗಿರೋದು. ನೋಡು ನೋಡು ಎಷ್ಟು ಚೆನ್ನಾಗಿದೆ. ಹಬ್ಬಕ್ಕೆ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಬರ್ತಿದ್ದೆ. ಹಾಕೋ, ಎಷ್ಟು ಚೆನ್ನಾಗಿದೆ. ಹೌದಾ? ಕರೆಕ್ಟಾಗಿ ತಂದಿದ್ದೀನಿ. ನಂಗೂ ಗಾಜಿನ ಬಲೆ ತರ್ಬೇಕು. ನೋಡು, ಇದು ನಿಂಗೆ ತಂದಿದ್ದೀನಿ. ಇದೇನಿದು? ಅದನ್ನು ಡೈಲಿ ಹಾಕಕ್ಕೆ. ಇದೆಲ್ಲಾರ ಮದುವೆ ಏನ್ ಬಲೆ ಗಾಜಿನ ಏನ್ ಮಮ್ಮಿ? ಮಮ್ಮಿ ಇದು ಗಾಜಿನ ಬಲೆಗಳು ಅದು? ಇದು ಗಾಜಿನ ಬೆಳೆಗಳು ಯಾವಾಗೂ ನೀನ್ ಪ್ಲಾಸ್ಟಿಕ್ ತರ ತಗೊಳ್ತಿದ್ದಲ್ಲ ಇಷ್ಟಪಡಿ. ನೋಡು ಗಾಜಿನ ಇದ್ಯಾರಿಗ್ ಮಮ್ಮಿ? ಅದು ನನಗೆ. ಇದು ಇದು ನೋಡು, ಇದು ಅದು ವರಲಕ್ಷ್ಮಿ ಹಬ್ಬಕ್ಕೆ. ಅದು ನಂದೇನೆ. ಇವೆಲ್ಲ ಗಾಜು ಅಂದ್ರೆ ನಂದೇನಾ? ತುಂಬಾ ಇಷ್ಟ. ಅದಕ್ಕೆ ಗಾಜಿನ ಎಷ್ಟು ರೂಪಾಯಿ ಮಮ್ಮಿ ಇವೆಲ್ಲ? ಎಷ್ಟೋ ನೀನ್ ಕೇಳ್ಬಾರ್ದು. ಇದು? ಅದ್ ಮಾತ್ರ ಎಷ್ಟು ಹೇಳಲ್ಲ ಅವೆಲ್ಲ. ಇದು ವರಲಕ್ಷ್ಮಿ ಹಬ್ಬಕ್ಕೆ ಇಕ್ಕೋ, ಇದು ಗೌರಿ ಹಬ್ಬಕ್ಕೆ ಇಕ್ಕೋ, ಇದು ದಸರಾ ಹಬ್ಬಕ್ಕೆ ಇಕ್ಕೋ, ಇದು ದೀಪಾವಳಿ ಹಬ್ಬಕ್ಕೆ ಇಕ್ಕೋ, ಇದು ನಿನ್ ಬರ್ತಡೆಗೆ ಇಕ್ಕೋ, ಇದು ಸುತ್ತಾಡಕ ಪರ್ಸಗೆ ನಾನು ಗಲಾಟೆ ಮಾಡ್ತೀಯಲ್ಲ ಅದು ಬೇಕು ಅದು ಬೇಕು ಅಂತ ಇದೇ ಕೊಡ್ಸ್ಬಿಟ್ಟಿದೀನಿ. ಇನ್ನೇನ್ ಗಲಾಟೆ ಮಾಡ್ಬಾರ್ದು. ಬಂದಿಲ್ಲ ಇನ್ನು ಏನೇನೋ ಜುಮ್ಕಿ ಎಲ್ಲ ನಿನ್ನ ಕರ್ಕೊಂಡು ಹೊರಟೋದ್ರೆ ನನ್ನ ಕಿವಿಲಿರೋದು ಕಾಲಲ್ಲಿರೋ ಗೆಜ್ಜೆ ನಾನೇ ಬಿಚ್ಕೊಟ್ಬಿಟ್ಟು ಬರ್ಬೇಕು. ತಿಂಡಿ ಅಂತಂದೆ. ತಿಂಡಿನ ತಂದಿದ್ದೀನಿ ನೋಡು. ಇದು ಬಟ್ಟೆ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ ನೋಡಿ. 135 ರೂಪಾಯಿ ಅಂದ್ರು. ನೀನ್ ತುಂಬಾ ಇಷ್ಟಪಡ್ತೀಯ ಅಂತ ತಗೊಂಡೆ. ಮಮ್ಮಿ ನಂಗೆ ಇವೆಲ್ಲ ಇಷ್ಟ. ನಾನು ಬಂದಿದ್ದೆ ಇನ್ನೊಂದಷ್ಟು ತಗೋತಿದ್ದೆ ಮಮ್ಮಿ. ನೀನ್ ಅದಕ್ಕೆ ನಾನು ಸುಳ್ಳು ಹೇಳ್ಕಳ್ತೀನಿ. ಚಾಕ್ಲೇಟ್ ಏನಿದು? ಅಲ್ಲಿ ಇತ್ತು ಚಾಕ್ಲೇಟ್.
ನಾನು ನಮ್ಮ ಫ್ರೆಂಡ್ ಹೋಟ್ಲಲ್ಲಿ ಹೋಗಿ ತಿನ್ಕೊಂಡು ಅವ್ರ ಪಾಪಗೆ ಅವ್ರ ಚಾಕ್ಲೇಟ್ ತಂದು ನಮ್ಮ ಪಾಪು ನಾನು ಚಾಕ್ಲೇಟ್ ತಗೊಂಡು. ನಂಗೆ ಹೋಟ್ಲು ತಗಲಿಲ್ಲ. ಹೋಟ್ಲದೇನು ಬೇಡ, ಈ ಚಾಕ್ಲೇಟ್ ಏನು ಕಮ್ಮಿ ಇಲ್ಲ, 40 ರೂಪಾಯಿ. ನೀನು ಹೋಟ್ಲಲ್ಲಿ ತಿನ್ನೋದು ಅಷ್ಟಲ್ಲ, ಅದಕ್ಕೆ ಸುಳ್ಳು ಹೇಳ್ಬಿಟ್ಟೆ, ಜಮ್ಮು ತವ ಹಂಗೆ ಕಳ್ಸ್ಬಿಟ್ಟೆ. ಹಂಗೆ ಮಾಡೋದು. ಇನ್ನೇನು 500 ರೂಪಾಯಿ ಕಿಸ್ತ ನೋಡು, ನಾನು ಎಷ್ಟು ಕಮ್ಮಿ ತಂದಿದ್ದೀನಿ. ನಾನೇನಾದ್ರು ತಗೋಬೇಕಾಯ್ತು, ಲಿಪ್ಸ್ಟಿಕ್ ಮಟ್ಟಾಗಿದೆ ತಗೋಬೇಕಾಗಿತ್ತು. ಇಲ್ವಾ, ಮೊನ್ನೆ ತಂದಿರೋದು ಹಾಕೋ. ನಾನು ಅದಕ್ಕೆ ನೋಡು ಎಲ್ಲ ಕಮ್ಮಿ ಖರ್ಚಲ್ಲೇ ತಗೊಬಂದಿದ್ದೀನಿ. ಬಳೆ ಎಲ್ಲ ಚೆನ್ನಾಗೈತೆ, ಇನ್ನೂ ಚೆನ್ನಾಗಿರೋದು ನಾನು ನೋಡಿ. ಇನ್ನೆಷ್ಟಲ್ಲಿ 5 ಜೊತೆ ಬಳೆ ತಂದಿದ್ದೀನಿ. 6 ಜೊತೆ ನಿನ್ಗೆ ಗ್ರ್ಯಾಂಡ್ ಆಗಿರೋದು ತಗೋತಿದ್ದೆ. ಗ್ರ್ಯಾಂಡ್ ಆಗಿರೋದು ಇಲ್ವಾ, ಇನ್ನೆಷ್ಟು ಕೊಡ್ತಾರೆ. ಬಟ್ಟೆಗಳು ಎಷ್ಟು ಚೆನ್ನಾಗಿದ್ದಾವೆ, 4 ತಂದಿದ್ದೀನಿ ನೋಡು. ಇದಕ್ಕೆ ಮ್ಯಾಚಿಂಗ್ ಒಳ್ಳೆ ಸರ್ ಎಲ್ಲ ತಗೋತಿದ್ದೆ ಮಮ್ಮಿ. ನಾನು ತಿರುಪ್ತಿಗೆ ಹೋಗಂಗಿಲ್ಲ, ಅಲ್ಲೇ ಕಳಿಸ್ಬಿಟ್ಟೆ. ನಾನು ಅಲ್ಲಿ ಬಾಟ್ಲಲ್ಲಿ ಭಿಕ್ಷೆ ಪಟ್ಕೊಂಡು ಕುತ್ಕೋಬೇಕು. ನೀನು ತಗೊಳ್ಳೋ ಐಟಮ್ ಕಾಸಾದಿಲ್ಲ. ಖುಷಿನಾ? ಖುಷಿ. ಹೋಗಿದ್ರೆ ಇನ್ನೂ ಏನೇನೋ ತಗೋ. ನೀನು ನನಗೆ ತೋರಿಸ್ಬಿಡ್ತೀಯ ಅಂತಾನೆ. ಮಮ್ಮಿ ಎತ್ತೊಂದು ಬಗೆ ತಗೊಂಡೆ, ಗಾಜಿನ ಬಳೆ. ನನ್ನ ಗಾಜಿನ ಬಳೆ ಇಷ್ಟ, ಅದಕ್ಕೆ ತಂದಿದ್ದೀನಿ. ಅದು ಚೆನ್ನಾಗಿದೆಯಾ? ನಾನೇ ನಿನ್ನಂಗೆ ಜಾಸ್ತಿ ರೇಟ್ ತಗೊಂಡಿದ್ದೀನಿ, ಎಲ್ಲ ಕಮ್ಮಿ ರೇಟಿಗೆ ಹೋಗಿದ್ದೀನಿ ನೋಡಿ. ಹಬ್ಬನ ಚೆನ್ನಾಗಿ ಮಾಡ್ಬೇಕು ಮಮ್ಮಿ. ಚೆನ್ನಾಗಿ ಮಾಡೋದು. ಮತ್ತೆ ನಾನು ಡ್ರೆಸ್ ಹಾಕ್ತೀನಿ. ಡ್ರೆಸ್ ಆಗು, ಹೊಸ ಡ್ರೆಸ್ ಕೊಡ್ಸಿದ್ದೀನಲ್ಲ. ಮನೆಯಲ್ಲಿ 5 ಡ್ರೆಸ್ ತಂದ್ಕೊಡ್ಲಿಲ್ವಾ? ಮಮ್ಮಿ ನಿಂಗೆ 100 ರೂಪಾಯಿ ಹೇಳ್ಬಿಟ್ಟು ನಾನು 500 ರೂಪಾಯಿ ತಂದ್ಕೊಟ್ಟಿಲ್ವಾ? ಮಮ್ಮಿ ಹೋಲ್ಸೇಲಲ್ಲಿ ರಸ್ತೆ ಮೇಲೆ ಹಾಕ್ತಿರೋ ಬೊಂಬಟ್ ಡ್ರೆಸ್ಗಳು ಹಾಕೋ. ಅದನ್ನ ಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಎಲ್ಲ ಎತ್ತಿಕೋ. ಮಮ್ಮಿ ಖುಷಿ ಆಯ್ತಾ? ಮಮ್ಮಿ ಹ್ಯಾಪಿ ವರಮಹಾಲಕ್ಷ್ಮಿ ಮಮ್ಮಿ. ಹ್ಯಾಪಿ ಅಲ್ಲ ತಗೋ, ಚಾಕ್ಲೇಟ್ ತಿನ್ನು. ಯಾರಿಗೂ ಅಂದಿರ್ ಕೊಡ್ಬೇಡ, 2 ತಂದಿರೋದು. ಒಂದು ಪಿಜ್ಜಲ್ಲಿ ಇಕ್ಕೊಂಬಿಡು. ಇದು ಅದೇನೋ ಇದಂತೆ ಮೆತ್ತೈತೆ, ಇದು ತಿನ್ಬಿಡು. ಅದ ಇಕ್ಕೋ. ಆಮೇಲೆ ತಿಂತೀನಿ ಮಮ್ಮಿ ಪಾಪು ಜೊತೆ. ಪಾಪ ಜೊತೆ ತಿನ್ನು. ನಾನು ಪಾಪ ಬಳೆ ಎಲ್ಲ ತಂದೈತೆ, ನಿಂಗೆ ಮಮ್ಮಿ ಏನು ತಂದಿದ್ದು? ಹೌದಾ? ಹಿಂಗೆ ಮಾಡಿದೆ. ಇದು ನೋಡು, 500 ರೂಪಾಯಿ ಎಲ್ಲ 1000 ರೂಪಾಯಿ ಒಳಗಡೆ ತಂದೆ. ನಂದು ನಿನ್ನ ಒಬ್ಬಳೇ ಹೌದು 500 ರೂಪಾಯಿ ಖರ್ಚು ಮಾಡಿದೆ. ಹೌದಾ? ಖುಷಿ ಆಯ್ತಾ? ಓ ಮಮ್ಮಿ ಖುಷಿ ಆಯ್ತು. ಹಬ್ಬಕ್ಕೆ ಆಮೇಲೆ ಇಬ್ರು ತಿನ್ನೋಣ, ಯಾರಿಗೂ ಕಲರ್ ಬೇಡ. ಜಮ್ಮುಗೆ ಯಾರಿಗೂ ಕೊಡ್ಬೇಡ, ತಿನ್ಕೊ. ಆಮೇಲೆ ಅವ್ರು ಗಲಾಟೆ ಮಾಡ್ತಾರೆ. ಮಂಜು ಮಾತ್ರ ತಂದ್ಕೊಟ್ರು, ಮಂಜು ಪಪ್ಪುಗೆ, ನಮ್ಗೇನು ತಂದ್ಕೊಟ್ಟಿಲ್ಲ. ಹಬ್ಬಕ್ಕೆ ಇದಕ್ಕೆ ಸ್ನಾನ ಮಾಡ್ಸು ಮಮ್ಮಿ, ಹೊಸ ಬಟ್ಟೆ ಮಾಡ್ಕೊಂಡ್ಬಿಟ್ಟಿದೆ. ಮಾಡ್ತಾನೆ ಹಬ್ಬ ಜೋರಾಗಿ ಮಾಡ್ಯಾನ. ಸರಿ ಬರ್ತೀನಿ, ಕೆಳಗಡೆ ಕೆಲಸ ಇದೆ. ಸರಿ ಮಮ್ಮಿ. ಆಟ ಆಡ್ಕೊಂಡು ತಿನ್ಕೊ. ಮಮ್ಮಿ ಕಿಲಾಡಿ ಮಮ್ಮಿ, ನಮಗ್ ಬಿಟ್ಬಿಟ್ಟು ಅವತ್ತು ಫ್ರೆಂಡ್ ಜೊತೆ ಶಾಪ್ಗೆ ಹೋಗಿಲ್ಲ, ಗಿಫ್ಟ್ ಹೋಗಿಲ್ಲ, ಗಾಂಧಿ ಬಜಾರ್ ಎಲ್ಲ ಸುತ್ತಾಕೊಂಡು ಬಳೆ ಎಲ್ಲ ತಗೊಂಬಂದವ್ರು ಅವ್ರು ಬೇಕಾಗಿದ್ದು. ನಮಗೂ ಕರ್ಕೊಂಡೋಗಿದ್ರೆ ನಾವು ಎಂಜಾಯ್ ಮಾಡ್ತಿದ್ದ, ಏನೇನು ಬೇಕು ಅಂತ ನಾವು ಇಸ್ಕೊತಿದ್ದ. ಖರ್ಚು ಮಾಡ್ಬಿಡ್ತೀವಿ ಅಂತ ಅವ್ರ ಫ್ರೆಂಡು ಹೇಳ್ಕೊಟ್ಟಿರ್ತಾರೆ, ಸಿಕ್ಕಿನೂ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಇದನ್ನೇ ಸಿಕ್ಕಲ್ಲ. ನೆಕ್ಸ್ಟ್ ಟೈಮು ಯಾವ ಮಾಸ್ಟಂಗೆ ನೋಡ್ಕೊಂಡು ನಾವು ಹೊಂಟಾಗ ತಗೊಳ್ಳೋಣ.